ಯಾಕೀಗಿದ್ದೀರಿ? ಏನ್ ನಡೀತು ಅಂತ ಹೇಳ್ಬಾರ್ದಾ? ಅದು ಮೀನಾಕ್ಷಿ, ಶೀಲ ಅನ್ನೋದು ಹೆಂಗಸರ ಪಾರಂಪರ್ಯ ಸೊತ್ತಂತ ಮಾತ್ರ ತಿಳ್ಕೊಬೇಡ್ವೆ. ಅದು ಗಂಡಸರಿಗೂ ಅನ್ವಯಿಸುತ್ತೆ. ನನ್ನಂತ ನಿಷ್ಠಾವಂತ ಗಂಡನ ಮೇಲೆ ನೀನ್ ಯಾವಾಗ ಸಂದೇಹ ಪಟ್ಟಿಯೋ ಆಗ್ಲೇ ಮುಗೀತು ಕತೆ. ಯಾರ ಮೇಲೆ ಸಂದೇಹ ಪಡ್ಬೇಕು ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ನಿಮಗೆ ಗೊತ್ತಾ? ನನ್ನ ಮದುವೆಗೆ ಬಂದಾಗ ನನ್ನ ಹೆಂಡತಿ ನೋಡದೇ ಇರೋ ಮದ್ವೆನ ನಾನು ನೋಡ್ಕೊಡ್ದು ಅಂತ ತಾಳಿ ಕಟ್ಟ ಸಮಯಕ್ಕೆ ಕಣ್ಣಿಗೆ ಖರ್ಚಿಫ್ ಕಟ್ಕೊಂಡು ಕೂತ್ಕೊಂಡಿದ್ರು. ನನಗೂ ತಾರಾಗೂ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಆದಾಗ ಅವ್ರ ಆಫೀಸ್ ಹೊರಗಡೆ ಇದ್ರು. ನಮ್ ಮದುವೆಗೆ ಸಾಕ್ಷಿಯಾಗಿ ಸೈನ್ ಮಾಡಿದ್ ಯಾರು ಗೊತ್ತಾ? ನಿಮ್ ಎದುರು ಮನೆ ಕರ್ನಲ್ ಅಂಕಲ್. ಮದುವೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ನೋಡಪ್ಪ, ನನಗೋಸ್ಕರ ಅಲ್ಲೊಂದ್ ಜೀವ ಹಸ್ಕೊಂಡು ಕಾಯ್ತಾ ಇರತ್ತೆ. ಬೇರೆ ವಿಷಯದಲ್ಲಿ ಹೀಗೋ ಆಗೋ ಇದ್ರು ಊಟದ ವಿಷಯದಲ್ಲಿ ಮಾತ್ರ ತನ್ನ ಗಂಡನ ಬಿಟ್ಟು ಊಟ ಮಾಡಲ್ಲ ಅಂತ ಹೇಳಿ ಹೊರಟೋದ್ರು. ಇಂತ ಅವ್ರ ಮೇಲೆ ಹೋಗಿ ನೀವು ಸಂದೇಹ ಪಡ್ತಿರಲ್ಲ, ಬೇಜಾರು ಮಾಡ್ಕೋಬೇಡಿ. ಅವ್ರೆಲ್ಲೇ ಇದ್ರು ಸರಿ, ನಾವ್ ಅವ್ರನ್ನ ಹುಡುಕಿ ಕರ್ಕೊಂಡ್ ಬರ್ತೀವಿ. ನೀವು ಧೈರ್ಯವಾಗಿರಿ, ನಾವು ಬರ್ತೀವಿ. ಅಪ್ಪ ಗಾಳಿ ಆಂಜನೇಯ, ಒಂದು ಒಳ್ಳೆ ಹೆಣ್ಣನ್ನ ನೋಡಿ ನೀನ್ ನಡತೆ ಕೆಟ್ಟವಳು ಅಂತ ನಾವೇನಾದ್ರೂ ಹೇಳಿದ್ರೆ ಹೆಣ್ಣು ಜಾತಿ ನಮ್ಮನ್ನ ಸುಮ್ನೆ ಬಿಡುತ್ತಾ? ಬಿಡಲ್ಲ. ನಮ್ಮನ್ನ ಹಿಡಿದು ಪೀಸ್ ಪೀಸ್ ಆಗಿ ಹರಿದು ತೋರಣ ಕಟ್ಬಿಡ್ತಾರೆ. ಇದನ್ನ ಇಲ್ಲಿರೋ ಎಲ್ಲಾ ಹೆಣ್ಣು ದೇವತೆ ಹತ್ರನೂ ಕೇಳಿದೆ. ಒಬ್ಬರಾದ್ರೂ ಬಾಯ್ ಬಿಟ್ರ? ಯಾಕೆ ಹೇಳು? ಹೆಣ್ಣಿಗೆ ಹೆಣ್ಣು ಸಪೋರ್ಟ್. ಯೋರ್ ಆನರ್, ಶೀಲವಂತನಾದ ಗಂಡ. ನನ್ನನ್ನ ನನ್ನ ಹೆಂಡತಿ ಏನ್ ಹೇಳಿದ್ಲು ಗೊತ್ತಾ? ನೀನ್ ನಡತೆ ಕೆಟ್ಟವನು ಅಂತ ಹೇಳಿದ್ಲು. ಈಗ ನೀನು ನನ್ನ ಹಾಗೆ ಶೀಲವಂತನಾದ ಗಂಡು, ಆರ್ಡಿನರಿ ಗಂಡಲ್ಲ, ಗಂಡು ದೇವ್ರು. ನೀನೇನ್ ಹೇಳ್ತೀಯಾ ಮಾವ? ನಿನಗೂನಾ ಮಾವ? ನೀವಾ? ಅರೆ, ಏನ್ ಅಳಿ ಅಂದ್ರೆ ಇಬ್ರು ಬಂದ್ಬಿಟ್ರಲ್ಲ. ಮಾವ, ರಾತ್ರಿ ಎಲ್ಲ ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು. ಮನೆಗ್ ಬನ್ನಿ ಮಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗ್ ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ನಾ. ಆದ್ರೆ ನಿಮ್ಮಿಬ್ರನ್ನು ಸೇರಿಸೋ ಹಕ್ಕು ನಮ್ಗಿದೆ. ದಯವಿಟ್ಟು ಬನ್ನಿ, ಮನೆಗೆ ಹೋಗೋಣ. ಅಳಿ ಅಂದ್ರೆ ನನಗೂ ಮನೆಗ್ ಬರ್ಬೇಕನ್ನೋ ಆಸೆ ಇದೆ. ಅದೇ ಏನ್ ಮಾಡ್ಲಿ? ಅವಳು ನನ್ ಕಾಲಿಗೆ ಬಿದ್ದು ನಾನ್ ಮಾಡಿದ್ದೆಲ್ಲ ತಪ್ಪಾಯ್ತಂತ ಕ್ಷಮೆ ಕೇಳೋವರೆಗೂ ನಾನ್ ಮನೆ ಒಳಗಡೆ ಕಾಲಿಡಲ್ಲ ಅಂತ ಶಪಥ ಮಾಡ್ಬಿಟ್ನಲ್ಲ. ಅವ್ರು ಮಾಡಿರೋ ತಪ್ಪು ಈಗಾಗ್ಲೇ ಅವ್ರಿಗೆ ಅರ್ಥ ಆಗಿದೆ. ಅವರು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಕ್ಕೆ ಸಿದ್ಧವಾಗಿದ್ದಾರೆ. ನೀವಿಲ್ಲೇ ಇರಿ, ನಾವ್ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀವಿ. ಎಲ್ಲೂ ಓಡೋಗ್ಬಿಡ್ಬೇಡಿ. ಓಡ್ ಹೋಗಾಗಿದ್ದಿದ್ರೆ 20 ವರ್ಷದಿಂದನೇ ಓಡೋಗ್ಬಿಡ್ತಿದ್ದೆ. ಅಳಿ ಅಂದ್ರೆ ಇಲ್ಲಿ ಬನ್ನಿ. ನಾನು ಅವಳಿಗೋಸ್ಕರ ಈ ದೇವಸ್ಥಾನ ಎಲ್ಲ ಅಲಿತಾ ಇದೆ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ, ಹೋಗ್ಬಿಟ್ ಬನ್ನಿ. ಏನಪ್ಪಾ ಇದು ಹೆಂಗಸರ ಮಹಿಮೆ. ಹೆಂಡ್ತಿನ 10 ನಿಮಿಷ ನೋಡ್ತಾ ಇದ್ರು ಬೋರ್ ಆಗತ್ತೆ, ಒಂದಿನ ನೋಡ್ದೇ ಇದ್ರು ಬೋರ್ ಆಗತ್ತೆ. ಇಲ್ಲಿ ನೋಡಿ, ಅವ್ರೆಲ್ಲಿದ್ದಾರೆ ಅಂತ ನಾವು ಕಂಡಿಡ್ತಿದೀವಿ. ಹೌದು, ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಬನ್ನಿ, ಅವ್ರು ಒಳಗಿದ್ದಾರೆ, ಹೋಗಿ.
ಹೆಂಡತಿ ತಪ್ಪು ಮಾಡಿದ್ರೆ ತಿದ್ದಬೇಕಾದ್ದು ಗಂಡನ್ ಕರ್ತವ್ಯ. ನೀವು ತಿದ್ದೋಗ್ ಪ್ರಯತ್ನನೇ ಪಡ್ಲಿಲ್ಲ, ಅದ್ ನಿಮ್ ತಪ್ಪು. ಗಂಡನ್ ಸಂಪಾದನೆಯಲ್ಲಿ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡ್ ಬಿದ್ದಿರ್ದೆ ನಿಮ್ಮ ಅಪ್ಪನ ಆಸ್ತಿಗೆ ಆಸೆ ಪಟ್ಟು ಯಾಕೆ ಅವ್ರ ಹಿಂದೆ ಹೋದೆ ಅಂತ ಆವತ್ತೇ ಕೆನ್ನೆಗೆ ಪಠೀರ್ ಅಂತ ಒಂದ್ ಬಿಡ್ಬೇಕಾಯ್ತು. ನೀವು ಬಿಡ್ಲಿಲ್ಲ, ಅದ್ ನಿಮ್ ತಪ್ಪು. ಹೆಣ್ಣು ಮಕ್ಕಳನ್ನ ನ್ಯಾಯವಾಗಿ ಬೆಳೆಸಿದ್ರೆ ಅವ್ರ ಕಂಡವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟು ಹೋಗ್ತಿದ್ರಿ ಅಂತ ಕೆನ್ನೆಗೆ ಪಠೀರ್ ಅಂತ ಒಂದ್ ಬಿಡ್ಬೇಕಾಯ್ತು. ನೀವು ಬಿಡ್ಲಿಲ್ಲ, ಅದ್ ನಿಮ್ ತಪ್ಪು. ಮದುವೆ ಆದ್ಮೇಲೆ ನಾನು ಅಳಿಯೋದ್ರ ಬಗ್ಗೆ ವಿಚಾರಿಸ್ದೆ. ಅವ್ರು ತುಂಬಾ ಒಳ್ಳೆಯವರು, ನೀನು ಹೋಗೊಂದ್ಸಲ ನೋಡ್ಕೊಂಬಾರೆ ಅಂತ ಕೆನ್ನಿಗೆ ಪಟೀರ್ ಅಂತ ಒಂದ್ ಬಿಡ್ಬೇಕಾಯ್ತು. ನೀವು ಬಿಡ್ಲಿಲ್ಲ, ಅದ್ ನಿಮ್ ತಪ್ಪು. ಮಗಳು ಗರ್ಭಿಣಿಯಾಗಿದ್ದಾಳೆ, ಮೊಮ್ಮಗನೋ ಮೊಮ್ಮಗಳೋ ಹುಟ್ಟುತ್ತೆ. ಅಜ್ಜಿಯಾಗಿ ನೀನ್ ಏನ್ ಮರ್ಯಾದೆ ಮಾಡ್ಬೇಕು ಅದ್ ಮಾಡ್ದೇನೆ ಮುದುಕಿ ಅಂತ ಕೆನ್ನಿಗೆ ಪಟೀರ್ ಅಂತ ಒಂದ್ ಬಿಡ್ಬೇಕಾಯ್ತು. ನೀವು ಬಿಡ್ಲಿಲ್ಲ, ಅದ್ ನಿಮ್ ತಪ್ಪು. ಕರ್ನಲ್ ನನ್ನ ಪ್ರಾಣ ಸ್ನೇಹಿತ, ಅವನ ಹೆಂಡತಿ ನನ್ನ ತಂಗಿ ಇದ್ದ ಹಾಗೆ. ಅವಳಿಗೂ ನನಗೂ ಸಂಬಂಧ ಕಟ್ತೀನಿ ಪಾಪಿ ಅಂತ ಕೆನ್ನಿಗೆ ಪಟೀರ್ ಅಂತ ಒಂದ್ ಬಿಡ್ಬೇಕಾಯ್ತು. ನೀವು ಬಿಡ್ಲಿಲ್ಲ, ಅದ್ ನಿಮ್ ತಪ್ಪು. ಎಲ್ಲಾ ತಪ್ಪುಗಳನ್ನು ನೀವೇ ಮಾಡ್ಬಿಟ್ಟು ಮನೆ ಬಿಟ್ಟು ಬೇರೆ ಬಂದ್ಬಿಟ್ರಿ. ಹೊಡೆದ್ರ? ಇಷ್ಟೊತ್ತು ನೀನ್ ಅರ್ಚನೆ ಮಾಡ್ದೆ ಅಲ್ಲ, ಅದಕ್ಕೆ ನಾನು ನಿನಗೆ ಪ್ರಸಾದ ಕೊಟ್ಟೆ. ಈಗ ನಾನೇನ್ ಮಾಡ್ಬೇಕು? ಈಗ ನಾನೇನ್ ಮಾಡ್ಬೇಕು ಅಂತ? ಅಬ್ಬಾ, ನನ್ ಮನ್ಸಿಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ. 20 ವರ್ಷಗಳಿಂದ ಈ ಪಟೀರ್ ವಿಷಯ ನನಗೆ ಗೊತ್ತಿದ್ದಿದ್ರೆ ಪಟೀರನು ಪಟೀರ್ ಅಂತ ಕೊಡ್ತಿದ್ದೆ. ಈಗ ನೀನ್ ಏನ್ ಮಾಡ್ತೀಯ, ಮಗಳ ಮನೆಗೆ ಹೋಗ್ತೀಯ, ಅಲ್ಲಿ ಅಡಿಗೆ ಮಾಡಿಟ್ಟಿರೋದನ್ನೆಲ್ಲ ಕಲಿಸಿ ಒಂದು ಕ್ಯಾರಿಯರ್ ಅಲ್ಲಿ ಹಾಕಿ ಇಲ್ಲಿಗೆ ತರ್ತೀಯ. ಹೊಟ್ಟೆ ತುಂಬಾ ನಾನು ಊಟ ಮಾಡಿದ್ಮೇಲೆ ನಿನ್ ಜೊತೆ ಬರ್ತೀನಿ. ಕ್ಷಮಿಸಿದಿರಿ ತಾನೆ? ಕ್ಷಮಿಸಿದಿರಿ. ಬಿಡು ಗಾಡಿ. ಅಪ್ಪ ಆಂಜನೇಯ, ವಿಷಯ ಇದೆ ಇದರಲ್ಲಿ. ಥ್ಯಾಂಕ್ ಯು ಮೈ ಲಾರ್ಡ್. ಯಾಕೆ ಅಳ್ತಾ ಇದ್ದೀರಾ? ಇಲ್ವಲ್ಲ, ನಾನು ಅಳ್ತಾ ಇಲ್ವಲ್ಲ. ಒಳಗಡೆ ಚೆನ್ನಾಗಿ ಅರ್ಚನೆ ಮಾಡಿದ್ನ, ದೇವ್ರು ಧಾರಾಳವಾಗಿ ಪ್ರಸಾದ ಕೊಟ್ಟ, ಅದೇ ಕಣ್ಣಲ್ಲಿ ಅಭಿಷೇಕ. ನನ್ಗೇನು ಅರ್ಥ ಆಗ್ತಿಲ್ವೇ? ನಿನ್ಗೊಂದ್ ಮಗು ಆಗ್ಲಿ ಎಲ್ಲ ಅರ್ಥ ಆಗತ್ತೆ. ಹೌದು, ನೀವಿಬ್ರಲ್ಲಿ ಏನು ಕೋಡ್ವಡ್ಸೇ ಇಲ್ವಾ? ನೋಡಪ್ಪ, ನಾನೀಗ ತಕ್ಷಣ ನಿಮ್ ಮನೆಗೆ ಹೋಗ್ಬೇಕು. ನಿಮ್ ಹೆಂಡತಿಯರ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡಿ ಇಲ್ಲಿಂದ ಹೊರಡೋದು ಅಂತ ಅವ್ರು ಹಠ ಮಾಡ್ತಿದ್ದಾರೆ. ಮತ್ತೆ ನಡೀರಿ. ಯಾವ್ದ್ರಲ್ಲಿ? ಕಾರಲ್ಲಿ. ಕಾರಲ್ಲ? ಬೇಡಪ್ಪ, ಮಿಠೆ ಮರಿ ರಾವ್ ಬಹದ್ದೂರ್ ರಾಜಾರನ್ ಮಗಳು ಆಗ್ಲೇ ಸತ್ತೋದ್ಲು. ಇದು ಲಾಯರ್ ಹೆಂಡತಿ, ನಡ್ಕೊಂಡ್ ಹೋದ್ರೇನೆ ಒಳ್ಳೆ ಬುದ್ಧಿ ಬರೋದು. ಯಾರಿಗೆ? ನನಗೆಪ್ಪ. ಓಹೋ. ಅಮ್ಮ, ಬಾಮ್ಮ ಬಾ. ಯಾಕಮ್ಮ ತುಂಬಾ ಸುಸ್ತಾಗಿದ್ಯಾ? ಯಾಕಿಷ್ಟು ಬೇರ್ತಾ ಇದೀಯಾ? ಬೆವರೆಲ್ಲ ಇದೆ ಪಾಪ, ಎಲ್ಲ ಇಳಿದು ಹೋಗಿದೆ. ಯಾಕಮ್ಮ ನಿಂತ್ಕೊಂಡಿದ್ಯಾ? ಕುತ್ಕೋ ಬಾ. ನಿಮ್ ಹತ್ರ ಮಾತಾಡೋಕ್ ನನ್ ಟೈಮ್ ಇಲ್ಲ. ನಿಮ್ಮಪ್ಪ ಹಾಸ್ಕೊಂಡು ದೇವಸ್ಥಾನದಲ್ಲಿ ಕೂತಿದ್ದಾರೆ. ನಿಮ್ಮನೆ ಅಡಿಗೆನೆ ಊಟ ಮಾಡ್ಬೇಕಂತೆ. ಅಡಿಗೆ ಮನೆ ಎಲ್ಲಮ್ಮ ಇದೆ? ಅಯ್ಯೋ, ನಮ್ದೇನ್ ಮಿಟ್ಟೆ ಮರಿ ರಾವ್ ಬಹದ್ದೂರ್ ಬಂಗ್ಲೆ ಅನ್ಕೊಂಡ್ರಾ? ಇದೇ ಹಾಲು, ಅದೇ ಅಡಿಗೆ ಮನೆ. ನಡಿಯೇ. ಆಶ್ಚರ್ಯನಾ? ನಿನಗಿಂತ ಮುಂಚೆ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನೋಡ್ತಿದ್ಯಾ? ನೀನು ಲಾಯರ್ ವಿಶ್ವನಾಥ್ ಹೆಂಡತಿಯಾಗಿ ನೋಡ್ಕೊಂಬಂದೆ, ನಾನು ಮಿಠೆ ಮರಿ ರಾವ್ ಬಹದ್ದೂರ್ ರಾಜರ ಒಳಿಯನಾಗಿ ಕಾರಲ್ಲಿ ಬಂದೆ.
ಮದುವೆ ದಿನ ಇಷ್ಟೊಂದು ನಾಚ್ಕೊಂಡಿಲ್ವಲ್ಲ? ಅದ್ಯಾಕೆ ಎಷ್ಟೊಂದು ನಾಚ್ಕೋತಿದ್ಯಾ? ನೀನ್ ಕೂತಿರೋದು ನಿನ್ ಗಂಡನ್ ಪಕ್ಕನೇ. ಯಾಕೆ ಅಷ್ಟೊಂದು ನಾಚ್ಕೊತಿದ್ದೀರಾ? ನೋಡಿ, ನಾವೇನ್ ಬೇರೆಯವರಲ್ಲ, ಎಲ್ರು ಒಂದೇ ಫ್ಯಾಮಿಲಿ.